ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರತಿ ಮಗುವಿಗೆ ಗುಣಮಟ್ಟದ ಶಿಕ್ಷಣ, ಪೌಷ್ಟಿಕ ಆಹಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರಾಜ್ಯ ಸರ್ಕಾರದ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರಿ ಮಾಂಟೆಸರಿ ಆರಂಭಿಸಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಹೊಸದಾಗಿ ಆರಂಭಿಸಿದ ಸರ್ಕಾರಿ ಮಾಂಟೆಸರಿ ಪೂರ್ವ ಪ್ರಾಥಮಿಕ ಕೇಂದ್ರ LKG UKG ತರಗತಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೆಂಗಳೂರು ನಗರದಲ್ಲಿ ಸರ್ಕಾರದ ವತಿಯಿಂದ ಬಹಳ ಮಹತ್ತರವಾದಂಥ ಒಂದು ಹೆಜ್ಜೆ, ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಪೌಷ್ಟಿಕ ಆಹಾರ ಜೊತೆ ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಕಲಿಸಿಕೊಡ್ಬೇಕನ್ನುವಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ. ತುಂಬ ಸಂತೋಷ ಅನ್ನಿಸ್ತಾ ಇದೆ. ಬಹಳಷ್ಟು ಕಷ್ಟಗಳು ಎದುರಾದವು, ಆದರೆ ಎಲ್ಲ ಮೆಟ್ಟಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ 250 ಬೆಂಗಳೂರಲ್ಲಿ ಹೌದು, ಇವತ್ತು ಶುರುವಾಗಿದ್ದು 250 ಬ್ಯಾಂಗ್ಳೂರಿನಲ್ಲಿ. ರಾಜ್ಯಾದ್ಯಂತ ಸುಮಾರು 18,000ದಿಂದ 25,000ವರೆಗೂ. ಯಾಕಂತಂದ್ರೆ ಈ LKG UKG ಪ್ರಾರಂಭ ಮಾಡಬೇಕು ಅಂತ ನಮ್ಮ ಟೀಚರ್ಗಳು PUC ಸೆಕೆಂಡ್ ಇಯರ್ ಆಗಿರಬೇಕು, ಡಿಗ್ರಿ ಹೋಲ್ಡರ್ಗಳಾಗಿರಬೇಕು. ಯಾಕಂದ್ರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ LKG UKGನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಕಲಿತಂಥವ್ರು ಸುಮಾರು ಒಂದು 20,000 ಹತ್ತಿರ ನಮ್ಮ ಇಲಾಖೆಯಲ್ಲಿದ್ದಾರೆ. 15,000ಕ್ಕಿಂತನೂ ಜಾಸ್ತಿ ಗ್ರಾಜ್ಯುಯೇಟ್ ಆದಂಥವ್ರು ಇದ್ದಾರೆ, 2,500ಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತಗೊಂಡವ್ರು ಇದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ 20,000 ಅಂಗನವಾಡಿಗಳಲ್ಲಿ ಹಂತ ಹಂತವಾಗಿ ನಾವು LKG ಮೇಡಮ್. ಈಗ ತುಂಬಾ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡೋದು SLC ಈಗ ಅವರನ್ನ ಮುಂದಾಗ್ತೀರಾ ಅಥವಾ ಅವರಿಗೆ ಅಪ್ರಿಷಿಯೇಟ್ ಮಾಡುವಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದೀರಾ? ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ, ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದು ಅಂದರೆ ಟ್ರೈನಿಂಗ್, ಆ ಥರ ಟ್ರೈನಿಂಗ್ ಪ್ರೋಗ್ರಾಮ್. ಕೇಂದ್ರ ಸರ್ಕಾರದಿಂದ ಹಣ ಏನಾದರೂ ಬಂದಿದೆ ಮೇಡಮ್? ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ, ಆದರೆ LKG UKGಗಲ್ಲ, ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ. ಮೇಡಮ್, ಕನ್ನಡದಲ್ಲೇ ಇರ್ಬೋದಿಲ್ಲ ಮಾಂಟೆಸರಿ ಅಂತ ಯಾಕೆ? ತಮಗೆಲ್ಲನೂ ಗೊತ್ತಿದೆ, ನಾವು 2 ಇದರಲ್ಲಿ ಮಾಡ್ತಾ ಇದ್ದೀವಿ, 2 ಇದರಲ್ಲೂ ಮಾಡ್ತಾ ಇದ್ದೀವಿ. ಕನ್ನಡನೂ ಕಲಿಬಹುದು, ಇಂಗ್ಲಿಷ್ನೂ ಕಲಿಬಹುದು. ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ. ಬಡವ್ರ ಮಕ್ಕಳು ಕೂಡ LKG UKGಯನ್ನ ಕಲಿಬೇಕು ಅಂತ 80,000, 1,00,000 ಫೀಸನ್ನ ಕೊಟ್ಟು ಇದನ್ನ ಮಾಡ್ತೀವಿ. ದಿನ ನಾವು ಇದನ್ನ ಕನ್ನಡ ಮೀಡಿಯಂದಲ್ಲೇ ಮಾಡ್ತೀವಿ. ಮೇಡಮ್, ಈಗ ಬೆಂಗಳೂರಲ್ಲಿ ನಿಮ್ ಗಮನಕ್ಕೆ ಇರ್ಬೋದು, ನಿಮ್ಮ ಇಲಾಖೆ ಅಂಡರಲ್ಲೇ ಬರುತ್ತೆ. ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದೊಂದು ನರ್ಸರಿ ಶುರುವಾಗಿದೆ. ಅವುಗಳಿಗೆ ಯಾರ ಕಡೆಯಿಂದ ಲೈಸೆನ್ಸ್ ಇಲ್ಲ, ಜೊತೆಗೆ ಏನು ಕೂಡ ರೂಲ್ಸ್ಗಳು ಫಾಲೋ ಆಗ್ತಾ ಇಲ್ಲ. ತಮ್ಮ ಅಂಡರಲ್ಲಿ ಬರುತ್ತೆ ಮೇಡಮ್. ಅವುಗಳಿಗೆ ಏನಾದರೂ ತಾವು ಗೈಡ್ಲೈನ್ಸ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತಗೊಳ್ಳೋಕೆ ಮುಂದಾಗ್ತದೆ? ಯಾಕಂದ್ರೆ ನರ್ಸರಿಗಳು ಏನಿದೆ ಇದು ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಇಲಾಖೆಯವರ ಅಂದ್ರೆ ಬರ್ತವೆ. ಅಂಥದ್ದು ಏನಾದರೂ ಖಂಡಿತವಾಗ್ಲೂ ಕಠಿಣ ಕ್ರಮ. ಯಾಕಂದ್ರೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ. ಯಾವುದೇ ಒಂದು ನರ್ಸರಿ ಆಗಿರ್ಬೋದು, LKG UKG ಆಗಿರ್ಬೋದು, ಆ ರೂಲ್ಸ್ನ ಬೇಕಪ್ ಮಾಡಿ ಸುಮ್ಮನೆ ರಾತ್ರೋರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರಿಂದ ಅಂತ ಅನ್ಕೋಬಾರ್ದು. ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಮಂತ್ರಿ ಮಧು ಬಂಗಾರಪ್ಪ ಹತ್ರ ಮಾತಾಡಿ ಕಠಿಣ ಕ್ರಮ ಇನ್ನು ಮುಂದೆ ನಿಮಗೆ ಅಂಡರಲ್ಲಿ ಬರುತ್ತೆ ಮೇಡಮ್. ಯಾಕಂದ್ರೆ LKG UKG ನೀವು ಶುರು ಮಾಡೋದ್ರಿಂದ ಈಗ ಹೊರವದ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಅಂಡರಲ್ಲೇ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಅಂತ. ನೀವೇನಾದರೂ ಮುಂದೆ ಆಗ್ತೀರಾ ಮೇಡಮ್? ಇದು ಮಾತಾಡಿ ಅವ್ರ ಜೊತೆ ಶಿಕ್ಷಣ ಇವತ್ತು ಶುರು ಮಾಡಿದ್ದೀವಿ, ಖಂಡಿತವಾಗ್ಲೂ ಗಮನ ಹರಿಸ್ತೀವಿ. ಮೇಡಮ್, ಇತ್ತೀಚೆಗೆ ತಾಯಿ ಮತ್ತು ಮಕ್ಕಳ ಅಪೌಷ್ಟಿಕತೆ ಉಂಟಾಗ್ತಿದೆ. ಸೊ ಇದನ್ನ ತಡೆಗಟ್ಟಲು ಹೊಸದೇನಾದರೂ ಪ್ಲಾನ್ ಮಾಡ್ಬೋದು? ಇವತ್ತಲ್ಲ, 50 ವರ್ಷದಿಂದ ಭಾರತ ದೇಶದಲ್ಲಿ ತಾಯಿ ಅಪೌಷ್ಟಿಕತೆಯನ್ನು ಹೊರಗೆ ಹಾಕಬೇಕು ಅಂತಾನೆ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ.
ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮ್ಗೌಡ್ ಪಾಟೀಲ್.